ಫ್ರೆಂಡ್ಸ್, ಇವತ್ತು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಆಗ್ತಾ ಇದೆ. ಅಮ್ಮು ಅಡುಗೆ ಮನೆಗೆ ಬಂದುಬಿಟ್ಟು ಏನೋ ಇಟ್ಟಿದ್ದೀನಿ ನಾನು, ಹುಡ್ಕಾಡ್ಕೊಡು ನನಗೆ ಅಂತ ಹೇಳಿದ್ಲು. ಆ್ಯಕ್ಚುಲಿ ಇವಳು ನೈಟು 2 ಚಾಕ್ಲೇಟ್ ಏನೋ ಇಟ್ಟಿದ್ಲು. ಬಟ್ ನಾನೇನೋ ಸ್ಕೂಲಿಗೆ ಹೋಗ್ತಿದ್ದೀಯಾ, ಇವತ್ತು ಮಾರ್ನಿಂಗ್ ಚಾಕ್ಲೇಟ್ ಬೇಡ ಅಂತ ಹೇಳ್ಬಿಟ್ಟು ಅದು ತೆಗೆದಿಟ್ಟಿದ್ದೆ. ಬಟ್ ಅವಳು ಬಾಯಿಂದ ಹೇಳಲ್ಲ, ಯಾಕಂದರೆ ಹೇಳಿದ್ರೆ ಕೊಡಲ್ಲ ಅಲ್ಲ. ಇಲ್ಲ ಮಮ್ಮಿ, ಇಲ್ಲೇನೋ ಇಟ್ಟಿದ್ದೆ, ನೀವು ಮಿಸ್ ಆಗಿ ಎಲ್ಲೋ ಇಟ್ಟಿರಬೇಕು, ನೆನಪಿರ್ಲಿಕ್ಕಿಲ್ಲ ಮಮ್ಮಿ, ನಾನೇ ಹುಡ್ಕಾಡ್ಕೊಂಡು ತೊಗೋತೀನಿ ಬಿಡು ಅಂತ ಮತ್ತೆ ಅವಳು ಹುಡ್ಕಾಡ್ತಾ ಇದ್ಲು. ಏನಾರೇ ಮಾಡ್ಕೊ ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಬಂದಿದ್ದೀನಿ. ಇದು ಏರ್ ಕೂಲರು ಒಂದು ಮಾಡಿಸ್ಬೇಕಾಗಿತ್ತು, ಅಂದರೆ ಹುಲ್ಲು ಹೋಗಿಬಿಟ್ಟಿತ್ತು, ಹುಲ್ಲು ಹಾಕಿಸ್ಬೇಕಾಗಿತ್ತು. ಹಾಗಾಗಿ ಒಂದು 2 ಡೇಸ್ 3 ಡೇಸಿಂದ ಕಾಲ್ ಮಾಡ್ತಾಯಿದ್ವಿ, ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು, ಬಂದಿರಲಿಲ್ಲ. ಬಟ್ ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ಬಂದಿದ್ದಾರೆ. ಇವಾಗ ಟೈಮು 7:30, 8 o'clock ಆಗ್ತಾಯಿದೆ ಹತ್ರ. ಅವಾಗ ಬಂದರು. ಮಾರ್ನಿಂಗ್ ಒಂದು 1 ಅವರಲ್ಲಿ ಆಗಿಬಿಡುತ್ತೆ, ಇದು ಹಾಕ್ಕೊಟ್ಟು ಹೋಗ್ತೀವಿ ಅಂತ ಹೇಳಿದರು. ಆ್ಯಂಡ್ ಏನಪ್ಪ ಅಂತಂದರೆ ಈ ಏರ್ ಕೂಲರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ವಿಕಾರ್ಡ್ ಏನೋ ಇದೆ ಇದು. ಯಾಕಂದರೆ ಎಷ್ಟು 8 ವರ್ಷ ಆಯಿತು, ಒಂದು ಸರಿ ಕೂಡ ರಿಪೇರಿಗೆ ಬಂದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನಾನು ರಫ್ ಆ್ಯಂಡ್ ಟಫ್ ಆಗಿ ತುಂಬ ಯೂಸ್ ಮಾಡಿದ್ದೀನಿ. ಏನಂದರೆ ಹುಲ್ಲು ನಾವು ಒಂದು 3 ಇಯರ್ಸಿಗೆ ಒಂದು ಸರಿ ಚೇಂಜ್ ಮಾಡಬೇಕು, ಅದು ಬಿಟ್ಟರೆ ಬೇರೆ ಏನೂ ನಾನು ಇದಕ್ಕೆ ಹಾಕ್ಸಿಲ್ಲ. ಆ್ಯಂಡ್ ಏನೂ ಹಾಳಾಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಮೋಟಾರ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಒಳಗಿಂದು ವಾಯರ್ ಆಗಿರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಅಷ್ಟೇ ಕೂಲ್ ಕೂಡ ಕೊಡುತ್ತೆ, ಎ ಸಿ ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಯಾರಾದರೂ ತೊಗೊಳ್ಳೋರಾದರೆ ಸೊ ಈ ಥರದ್ದೇ ತೊಗೊಳ್ಳಿ. ಒಂದು ಸರಿ ತೊಗೊಂಡು ಟ್ರೈ ಮಾಡಿ ನೋಡಿ, ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು. ಎ ಸಿ ನಾವು ಎಕ್ಸ್ಪೆಕ್ಟ್ ಮಾಡೋ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ಹುಲ್ಲು ಕೂಡ ಹಾಕಿಸ್ಕೊಟ್ರು ನನಗೆ, ಚೆನ್ನಾಗಿ ಹಾಕಿದ್ದಾರೆ. ಬಟ್ ಇನ್ನೊಂದಂದರೆ ನಾನು ಸೈಜ್ ಹೇಳಬೇಕಾಗಿತ್ತು, ನಾವು ಸೈಜ್ ಹೇಳಿರಲಿಲ್ಲ, ನಾರ್ಮಲ್ ಸೈಜ್ಗೆ ತೊಗೊಂಡು ಬಂದಿದ್ರು. ಈಗೆಲ್ಲ ಚಿಕ್ಕದೆಲ್ಲ ಇರುತ್ತೆ, ಎಷ್ಟು ದೊಡ್ಡದು ಜಾಸ್ತಿ ಯೂಸ್ ಮಾಡಲ್ಲ, ಚಿಕ್ಕದೆಲ್ಲ ಇರುತ್ತಲ್ವ, ಆ ಥರ ತೊಗೊಂಬಂದಿದ್ರು. ಬಟ್ ಇವಾಗ ನಾನು ಮತ್ತೆ ರಿಟರ್ನ್ ಹೋಗಿ ತೊಗೊಂಬರ್ಬೇಕು ಅಂದರೆ ಕಷ್ಟ ಆಗುತ್ತೆ. ಸದ್ಯಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ಏನಂದರೆ ಇನ್ನೂ ಅಷ್ಟು ನೀಟಾಗಿ ಎಲ್ಲ ಕಡೆ ಕವರ್ ಆಗಿಲ್ಲ, ಒಂದು ಸಿಂಗಲ್ ಪೀಸ್ ಅಷ್ಟೇ ಹಾಕಿದ್ದಾರೆ. ಸೊ ಇಷ್ಟೇ ಇರಲಿ ಅಂತ ಹೇಳಿದರು. ಓಕೆ, ನೋಡೋಣ, ಟ್ರೈ ಮಾಡೋಣ, ಫಸ್ಟ್ ಟೈಮ್ ಅಲ್ವಾ ಇವ್ರ ಹತ್ರ ಹಾಕ್ಸಿರೋದು, ನೋಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ ಬಿಟ್ಟಿದ್ದೀವಿ. ಇನ್ನೂ ಕೆಳಗಡೆ ಮತ್ತು ಮೇಲ್ಗಡೆ ಫುಲ್ ಗ್ಯಾಪ್ ಇದೆ, ಇನ್ನೊಂದು ಲೇಯರ್ ಆಗೋದಿತ್ತು, ಚೆನ್ನಾಗಿ ಅನಿಸಿರೋದು. ಬಟ್ ಇನ್ನೊಂದು ಸರಿ ಬರ್ತೀನಲ್ವ, 1 ಮಂತ್ ಏನು ಹೇಳಿಲ್ಲ, ಬಟ್ ಆ್ಯಕ್ಚುಲಿ ಒಂದು 2-3 ಡೇಸಲ್ಲಿ ಮತ್ತೆ ಬಂದ್ವಿ ಅಂತಂದರೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಕೇಸ್ ಬೇಡ, ಇದೊಂದು ಇಯರ್ ಹೋಗಲಿ ಅಂತಂದರೆ ಆವಾಗಲೂ ಕೂಡ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೋ, ಹೆಂಗೆ ಹಾಕ್ಕೊಟ್ಟಿದ್ದಾರೋ. ಅದಾದಮೇಲೆ ನಾನು ಇವ್ರ ನಂಬರನ್ನು ಶೇರ್ ಮಾಡ್ತೀನಿ, ಬಿಕಾಸ್ ಯಾರೆಲ್ಲ ಹಾಕ್ಸೋರು ಇರ್ತೀರೋ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅವರು ಕೂಡ ನಂಬರ್ ಕೊಟ್ಟು ಹೋಗಿದ್ದಾರೆ. 1 ಮಂತ್ ಯೂಸ್ ಮಾಡಿಬಿಟ್ಟು ಅದಾದಮೇಲೆ ಹೆಂಗಿದೆ, ಹೆಂಗೆ ಬರುತ್ತೆ, ಇದು ಯಾವ ಥರ ಹಾಕ್ಕೊಟ್ಟಿದ್ದಾರೆ, ಫಿಟ್ಟಿಂಗ್ಸ್ ಅದು ಚೆನ್ನಾಗಿದ್ದೇನೆ ಅಲ್ವಾ ಅನ್ನೋದನ್ನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಓಕೆ, ಸೊ ನಮ್ಮ ಮನೆಗೆ ಏನೇ ಕೆಟ್ಟಿದ್ರೂ, ಅಂದರೆ ಕೆಲವೊಂದು ರಿಪೇರಿಗಳು ಇರುತ್ತಲ್ವ, ಅದು ಏನೇ ಇದ್ರೂ ನನಗೆ ಫೋನ್ ಮಾಡಿ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆ ಅಂತ ಹೇಳಿದ್ವಿ. ಸೊ ಎಷ್ಟು ಗಲೀಜಿತ್ತು ನೋಡಿ, ಇದೆಷ್ಟು ಗಲೀಜು, ನಾನು ಕ್ಲೀನ್ ಮಾಡಬೇಕು. ಇವಾಗ ದೋಸೆ ಮಾಡ್ಕೊಂಡಿದ್ದೆ ನೈಟೇ ರುಬ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ನನಗೆ ಟೈಮಿಂಗ್ ಸಾಕಾಗಲ್ಲ, ಅದರಲ್ಲೂ ಇವಾಗ ಸ್ವಲ್ಪ ಲೇಟ್ ಮಾಡಿನೇ ಹೇಳ್ತಾ ಇದ್ದೀವಿ. ಹಾಗಾಗಿ ನೈಟೆಲ್ಲ ರೆಡಿ ಮಾಡಿ ಇಟ್ಕೊಂಡಂದರೆ ಬೆಳಗ್ಗೆ ಎದ್ದು ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ಇದು ಏನು ನಮ್ಮದು ಏರ್ ಕೂಲರು ಸ್ವಲ್ಪ ಅದು ಹುಲ್ಲೆಲ್ಲ ತೆಗೆಸ್ಬಿಟ್ಟು ಹುಲ್ಲು ಹಾಕಿಸ್ಬೇಕಾಗಿತ್ತು. ಹುಲ್ಲು ಕೂಡ ಹಾಕಿಸಿದ್ವಿ. 1-2 ದಿನ ಆಯಿತು ಕಾಲ್ ಮಾಡ್ತಾಯಿದ್ವಿ, ಬರ್ತಿರಲಿಲ್ಲ. ಅವರು ಕೂಡ ಬ್ಯುಸಿ ಇದ್ದೀವಿ, ನಾಳೆ ಬರ್ತೀನಿ ಅಂತ ಹೇಳಿದರು. ಬಟ್ ಇವಾಗ ಬೆಳಗ್ಗೆ ಎದ್ದು ಫೋನ್ ಮಾಡಿ ಮಾರ್ನಿಂಗೆ ಬಂದು ಅದಿಷ್ಟು ಮಾಡಿಕೊಟ್ಟಿದ್ದಾರೆ. ಎ ಸಿ ಹಚ್ಕೊಳ್ಳೋದಕ್ಕಿಂತ ನನಗೆ ಏರ್ ಕೂಲರ್ ಹಚ್ಕೊಳ್ಳೋದು ತುಂಬ ಖುಷಿ ಕೊಡುತ್ತೆ. ಬಿಕಾಸ್ ಅದರಲ್ಲಿ ನೀರು ಹಾಕಿರ್ತೀವಿ, ಇನ್ನೊಂದು ಅದು ನ್ಯಾಚುರಲ್ ಆಗಿ ನಮಗೆ ಗಾಳಿನ ಕೊಡುತ್ತೆ. ಹಾಗಾಗಿ ನಮಗೆ ಎ ಸಿಗಿಂತಲೂ ಏರ್ ಕೂಲರೇ, ಅದೇ ಏರ್ ಕೂಲರೇ ಎ ಸಿ ಥರ ಫುಲ್ಲು ತಣ್ಣಗಾಗುತ್ತೆ. ಹಾಗಾಗಿ ಅದನ್ನು ಮಾಡಿಸಿದ್ವಿ. ಬಟ್ ಇಲ್ಲಿ ತನಕ ಅದು ನಮಗೆ ರಿಪೇರಿಗೆ ಬಂದಿಲ್ಲ, ಒಂದು 10 ವರ್ಷ ಆಯ್ತು ಅದು, ಅದನ್ನು ನಾವು ಯೂಸ್ ಮಾಡ್ತಾ ಇದ್ದು. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಟ್ ಇನ್ನೊಂದು ಸ್ವಲ್ಪ ಅದು ಹುಲ್ಲು ಸ್ವಲ್ಪ ತಳ್ಳಗೆ ಹಾಕಿದ್ದಾರೆ, ಅದು ಖಾಲಿ ಆಗಿಬಿಟ್ಟಿತ್ತು. ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ನೋಡೋಣ, ಬಂದರು ಅಂದರೆ ಹಾಕಿಸ್ರಾಯ್ತು, ಇಲ್ಲದೆ ಹೋದರೆ ಅದು ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಆ್ಯಕ್ಚುಲಿ ಹೇಳಿದ್ದು ನಮಗೆ 2 ಇಯರ್ಸ್ ಬರುತ್ತೆ ಇದು ನಿಮಗೆ ಅಂತ ಹೇಳಿದ್ದಾರೆ. ನಾವು ಆ್ಯಕ್ಚುಲಿ ಅದು ದಪ್ಪ ಹಾಕಿಸ್ಬೇಕಾಗಿತ್ತು, ಅದು ಹುಲ್ಲು ದಪ್ಪ ಹಾಕಿಸಿದ್ವಿ ಅಂತಂದರೆ ಒಂದು 4 ಇಯರ್ಸ್ ಆದರೂ ಚೆನ್ನಾಗಿ ಬಂದಿರೋದು. ಈ ಸಮ್ಮರಲ್ಲಿ ಮಾತ್ರ ಅಷ್ಟೇ ಯೂಸ್ ಮಾಡ್ತೀವಿ, ಉಳಿಕೆ ಟೈಮ್ನಲ್ಲೆಲ್ಲ ಎಲ್ಲಿ ಯೂಸ್ ಮಾಡ್ತೀವಿ, ಮಾಡಲ್ಲ.
ಸಮ್ಮರಲ್ಲಿ ಒಂದು 2 ಮಂತ್ ಅಷ್ಟೇ ಯೂಸ್ ಆಗುತ್ತೆ, ಅದಾದಮೇಲೆ ಆಗಲ್ಲ. ನೋಡೋಣ ಎಷ್ಟು ದಿನ ಬರುತ್ತೋ ಏನೋ. ಹಾಗಾಗಿ ಅವರಿಗೆ ಅಮೌಂಟ್ ನಾವು 400 ರುಪೀಸ್ ಕೊಟ್ಟಿದ್ದೀವಿ. ಅದನ್ನು ಚೇಂಜ್ ಮಾಡಿಸಿ ಕ್ಲೀನ್ ಮಾಡಿಸಿ ನಮಗೆ ಸೆಟ್ ಮಾಡಿಕೊಡೋದಕ್ಕೆ 400 ರುಪೀಸ್ ಕೊಟ್ಟಿದ್ದಾರೆ. ನಿಮಗೂ ಯಾರಿಗೆಲ್ಲ ಮನೆಯಲ್ಲಿ ಏರ್ ಕೂಲರ್ ಇದೀನೋ ಹುಲ್ಲು ಚೇಂಜ್ ಮಾಡಿಸ್ಬೇಕು ಅಂತಂದರೆ ಸೊ ಈ ಥರ ಅವ್ರ ನಂಬರ್ ಕೊಟ್ಟಿರ್ತೀನಿ. ಆ್ಯಂಡ್ ಹಾಗಾಗಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಬಂದು ಹುಲ್ಲು ಚೇಂಜ್ ಮಾಡಿ ಏನು ಕೊಡ್ತಾರೆ. ಇನ್ನೊಂದು ಏನಾದರೂ ರಿಪೇರಿ ಇತ್ತು ಕೂಡ ಅದನ್ನು ಕೂಡ ಮಾಡಿ ಕೊಟ್ಟು ಹೋಗ್ತಾರೆ. ಅವ್ರು ನಮ್ಗೆ ಅದೇ ಹೇಳಿದರು, ಏನಾದರೂ ಇರಲಿ ನಿಮ್ಮದು ರಿಪೇರಿ ನನಗೆ ಫೋನ್ ಮಾಡಿ, ನಾನೇ ಮನೆಗೆ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಸೊ ಅದರಲ್ಲೂ ಇನ್ನೊಂದು ವಯಸ್ಸೆಲ್ಲ ಆಗಿದೆಯಲ್ಲ, ಸೊ ಆ್ಯಕ್ಚುಲಿ ಅಂಥವ್ರಿಗೆ ಕೆಲಸ ಕೊಡಬೇಕು. ಕೆಲಸ ಮಾಡ್ತೀನಿ ಅನ್ನೋ ಹುಮ್ಮಸ್ ಜಾಸ್ತಿ ಇದೆಯಲ್ಲ ಅವರಿಗೆ, ಅಂಥವ್ರಿಗೆ ಕೆಲಸ ಕೊಡಬೇಕು. ಆ್ಯಂಡ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಟ್ ಏನಂದರೆ ನಾವು ಸೈಜ್ ಎಲ್ಲ ಹೇಳಬೇಕಾಗತ್ತೆ. ಕೆಲವೊಂದು ಸಾರಿ ಈಗ ಏರ್ ಕೂಲರ್ದು ಕೆಲವೊಬ್ಬರದ್ದು ಸೈಜ್ ಎಲ್ಲ ಡಿಪೆಂಡ್ ಇರುತ್ತೆ. ಸೊ ಅವರು ಸೈಜ್ ನೋಡಿ ಹೇಳಿದ್ರಿ ಅಂತಂದರೆ ನಾನು ಬರುವಾಗಲೇ ಸೈಜ್ ನೋಡಿ ಅದು ಹುಲ್ಲು ತೊಗೊಂಬರ್ತಿದ್ದೆ. ಬಟ್ ಅದು ಹುಲ್ಲು ಅಷ್ಟೊಂದು ನಿಮಗೆ ಅಷ್ಟು ಅಡ್ಜಸ್ಟ್ ಆಗಿಲ್ಲ. ಅದು ಚಿಕ್ಕ ಏರ್ ಕೂಲರ್ ಇರುತ್ತಲ್ಲ ಆ ಸೈಜಿಗೆ ತೊಗೊಂಬಂದಿದ್ದಾರೆ. ಬಟ್ ಅಲ್ಲಿ ನಾವು ಮಿಸ್ಟೇಕ್ ಮಾಡಿರೋದು. ಬಟ್ ಇರಲಿ ಪರವಾಗಿಲ್ಲ, ನೆಕ್ಸ್ಟ್ ಮತ್ತೆ 2 ಇಯರ್ಸ್ ಅಥವಾ ಈ 1 ಇಯರ್ ನಮಗೆ ಹೋದರೆ ಸಾಕು, ಮತ್ತು ನೆಕ್ಸ್ಟ್ ಚೇಂಜ್ ಮಾಡೋಣ. ಓಕೆ, ಸೊ ಗೈಸ್ ಹಾಗೆ ಬನ್ನಿ. ಇವತ್ತು ನಾನು ಒಂದು ಸಾರಿ ತೊಗೊಂಬಂದಿದ್ದೀನಿ. ಆ ಸಾರಿ ನಾನು ಕುಚ್ಚು ರೆಡಿ ಮಾಡಬೇಕು. ಇಮಿಡಿಯೇಟ್ಲಿ ಫೋನ್ ಬಂತು ನನಗೆ, ಹಾಗಾಗಿ ಅಲ್ಲಿಗೆ ಹೋಗಿ ತೊಗೊಂಬರೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ಥರ ಒಂದು ಕುಚ್ಚು ಹಾಕ್ಕೊಡಿ ಅಂತ ಹೇಳಿದ್ದಾರೆ. ಬನ್ನಿ, ಇವಾಗ ಸಾಯಂಕಾಲ 4:30 ಅಷ್ಟೊತ್ತಿಗೆ ಅದು ಕುಚ್ಚು ರೆಡಿ ಮಾಡಿ ಕೊಡಬೇಕು. ಸರಿ ಕೊಡೋ ತೊಗೊಂಬಂದಿದ್ದೀನಿ. ಎಲ್ಲಿಟ್ಟೆ? ಸೊ ಯಾವಾಗಲೂ ಸಾರಿ ಕುಚ್ಚು ಚೆನ್ನಾಗಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಕೊಡ್ತಾರೆ. ಹಾಗಾಗಿ ಸೊ ಇವಾಗ ಒಂದು ಸಾರಿನ ತೊಗೊಂಬಂದಿದ್ದೀನಿ. ಇದು ಇಮ್ಮಿಡಿಯೇಟ್ಲಿ ಹಾಕ್ಕೊಡ್ಬೇಕು. 5:30 ಅಷ್ಟೊತ್ತಿಗೆ ಹಾಕ್ಕೊಡ್ಬೇಕಂತ ಹೇಳಿದ್ದಾರೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಹತ್ರ ಹಲವಾರು ಏನಂದರೆ ರೀಲ್ ದಾರಗಳೆಲ್ಲ ಇತ್ತು. ಇವನ್ ಕೇಸ್ ನಾನು ಅಲ್ಲಿ ತನಕ ಹೋಗಿದ್ದೀನಿ ಹೊರಗಡೆ, ಮತ್ತೆ ಇರಲಿಲ್ಲ ಅಂದರೆ ಮತ್ತೆ ಹೋಗಿ ತೊಗೊಂಡು ಬಂದು ಹಾಕೋದು ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬರುವಾಗಲೇ ದಾರಾನ ತೊಗೊಂಡು ಬಂದಿದ್ದೀನಿ. ಬನ್ನಿ ಇವಾಗ ಬೇಗ ಬೇಗ ಹಾಕೋಣ. ಇದಕ್ಕೆ ಹಾಕಿದೀವಿ ಅಂತಂದರೆ ಅವಾಗ ರಿಲೀಫ್ ಅಂತ ಅನಿಸುತ್ತೆ. ಓಕೆ, ಇವತ್ತು ನಮ್ಮ ಅತ್ತೆ ಬೇರೆ ಬರ್ತಿದ್ದಾರೆ. ನಾಳೆ ಶರಣ ಬಸವೇಶ್ವರದ ಜಾತ್ರೆ ಇದೆ. ಆ್ಯಂಡ್ ನಮ್ಮ ಅತ್ತೆ ಮತ್ತು ನಮ್ಮ ಇನ್ನೊಬ್ಬರು ಅತ್ತೆ, ಇಬ್ಬರು ಅತ್ತೆದವ್ರು ಬರ್ತಿದ್ದಾರೆ. ಬನ್ನಿ, ಅವ್ರು ಬರೋಷ್ಟೊತ್ತಿಗೆ ನಾನು ಇದಿಷ್ಟು ಹಾಕಿ ಫಿನಿಷ್ ಮಾಡಿ ಇಟ್ಟಿನಿ ಅಂತಂದರೆ ಅವ್ರ ಜೊತೆ ಮಾತಾಡಿಕೊಂಡು ಕೂತ್ಕೋಬೋದು. ಆ್ಯಂಡ್ ಇವಾಗ ಹೊರಟಿದ್ದಾರಂತೆ. ಒಂದು ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ಫೋನ್ ಹಚ್ಚಿದ್ದೆ ನಾನು ಕೂಡ, ಬಸ್ನಲ್ಲಿದ್ದರು, ಸರಿಯಾಗಿ ಕೇಳಿಸ್ಲಿಲ್ಲ. ಹಾಗಾಗಿ ಬನ್ನಿ ಇವಾಗ ಇದಿಷ್ಟು ನಾನು ಹಾಕಿ ಫಿನಿಷ್ ಮಾಡೋಣ. ಅದಾದಮೇಲೆ ಮನೆ ಕೆಲಸನ ಮಾಡ್ಕೊಳ್ಳೋಣ. ಈಗ ಮನೆ ಕೆಲಸ ಮಾಡ್ಕೊಂಡು ಕೂತ್ಕೊಂಡಂದರೆ ಇದು ಹಾಕೋದಾಗಲ್ಲ. ಇದು ಏನಿಲ್ಲ, ಈಸಿ ಇದೆ. ಬೇಬಿ ಕುಚ್ಚು ಹಾಕಬೇಕಷ್ಟೆ. ಕತ್ರಿ ಎಲ್ಲಿಟ್ರು ನಮ್ಮ ಹುಡುಗರು? ಕತ್ರಿ ಎಲ್ಲರೂ ಇಟ್ಟಿರ್ತಾರೆ. ಸೊ ಫೈನಲಿ ಬೇಬಿ ಕುಚ್ಚು ರೆಡಿ ಮಾಡಿದ್ದೀನಿ. ರೆಡಿ ಮಾಡಿದ ಮೇಲೆ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ಈಸಿ ಇದೆ ಆ್ಯಂಡ್ ಕ್ವಿಕ್ಕಾಗಿ ಆಗಿಬಿಡುತ್ತೆ. 2 ಕಲರ್ ನಾನು ಹಾಕಿದ್ದೀನಿ. ಒಂದು ಗೋಲ್ಡು, ಒಂದು ಚಾಕ್ಲೇಟ್ ಕಲರ್ ಮಿಕ್ಸ್ ಇದೆ. ಸೊ ಇದು ಎರಡೇ ಕರೆಕ್ಟಾಗಿ ಮ್ಯಾಚ್ ಆಗಿರೋದು. ಸೊ ಈ ಥರ ಹಾಕಿದ್ದೀನಿ. ಇದನ್ನು ತೊಗೊಂಡೋಗಿ ಕೊಟ್ಟು ಬಂದು ಮತ್ತೆ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ನಾನು ಬಂದ ಮೇಲೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಏನಂದರೆ ಬರೋಷ್ಟೊತ್ತಿಗೆ ಇವರು ನಮ್ಮ ಅತ್ತೆ ಕೂಡ ಬಂದಿದ್ದರು. ಆ್ಯಂಡ್ ನಾಳೆ ಜಾತ್ರೆ ಇರೋದ್ರಿಂದ ಇವ್ರನ್ನ ಊರಿಂದ ಕರೆಸಿದ್ದೀನಿ. ಸೊ ಇವಾಗ ಜಸ್ಟ್ ಬಂದರು, ಫ್ರೆಶ್ ಅಪ್ ಆಗಿದ್ದಾರೆ. ಒಂದು ಲೋಟ ಟೀ ಮಾಡಿಕೊಟ್ಟೆ, ಟೀ ಕೂಡ ಕುಡಿದ್ರು, ಕೂತಿದ್ದಾರೆ ರೆಸ್ಟ್ ಮಾಡ್ತಾ. ಆ್ಯಂಡ್ ಇವಾಗ ನಾನು ಸಾಯಂಕಾಲ ಆಯ್ತಲ್ವ, ಸೊ ಇವಾಗ ನೈಟಿಗೆ ಅಡುಗೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡೆ. ಬಟ್ ಅಡುಗೆ ಏನು ಬೇಡ, ಎಲ್ಲ ತೊಗೊಂಡು ಬಂದಿದ್ದೀವಿ, ಸುಮ್ಮನೆ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂಥೇಳಿ ನಮ್ಮ ಅತ್ತೆ ಹೇಳ್ತಾಯಿದ್ರು. ಏನಾದರೂ ಸ್ವಲ್ಪ ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ಯಾರಾದರೂ ಬಂದರು ಅಂದರೆ ನನಗೆ ಸ್ವೀಟ್ ಮಾಡಬೇಕು ಅಂತ ಅನಿಸುತ್ತೆ ಫಸ್ಟ್ಗೆ. ಅದಾದಮೇಲೆ ಅವ್ರು ಏನೇ ತೊಗೊಂಡು ಬಂದರೂ ಅದು ಆಮೇಲೆ ಊಟ ಮಾಡಬೇಕು ಅಂತ ಅನಿಸುತ್ತೆ. ಸೊ ನನಗೆ ಒಂಥರ ತುಂಬ ಖುಷಿ. ಯಾರಾದರೂ ಬಂದರೆ ಏನಾದರೂ ಮಾಡಿಕೊಡೋಣ ಅಂತ ಅಂದ್ಕೊಂಡ್ಬಿಡ್ತೀನಿ. ಅವರೇ ಬೇಡ ಅಂತಂದ್ರಲ್ವ, ಹಾಗಾಗಿ ಸೊ ಬನ್ನಿ ಅವ್ರು ಏನೇನು ತೊಗೊಂಬಂದಿದ್ದಾರೆ ಏನೆಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇನ್ನು ನಾಳೆ ನೈವೇದ್ಯ ಕೊಡ್ತಾರಲ್ವ, ಅದಕ್ಕೆ ಕೆಲವೊಂದು ರೇಷನ್ ಎಲ್ಲ ನಾನು ಲಾಸ್ಟ್ ಟೈಮ್ ಹೋದಾಗ ಬಿಟ್ಟು ಬಂದಿದ್ದೆ. ಹಾಗಾಗಿ ಇವಾಗ ತರಿಸ್ಕೊಂಡಿದ್ದೀನಿ. ಕಡಲೆ ಹಿಟ್ಟು
ಬೇಳೆ ಆ್ಯಂಡ್ ಬೆಲ್ಲ ಆ್ಯಂಡ್ ಎಣ್ಣೆ, ರೆಡ್ ಚೆರ್ರಿ, ಅಕ್ಕಿ. ಸೊ ಇಷ್ಟು ಖಾಲಿಯಾಗಿಬಿಟ್ಟು ಇದಿಷ್ಟು ತರಿಸ್ಕೊಂಡಿದ್ದೀನಿ. ನಾನು ಜಾಸ್ತಿ ಏನು ತರಿಸ್ಕೊಂಡಿಲ್ಲ, ಒಂದು 20 ಡೇಸ್ ಅಷ್ಟೇ ಬರಬೇಕು. ಆ್ಯಂಡ್ ಅದಾದಮೇಲೆ ಸಮ್ಮರಲ್ಲಿ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪನೇ ರೇಷನ್ ತರಿಸ್ಕೊಂಡಿದ್ದೀನಿ. ಇವಾಗಂತೂ ನಾನು ಡೈಲಿ ಒಂಥರ ರೇಷನ್ ತರಿಸ್ಕೊಂಡಂಗೆ ಆಗ್ತಾಯಿದೆ. ಇವಾಗ ಒಟ್ಟಿಗೆ ತೊಗೊಂಬಂದು ಇಟ್ಕೊಂಡಿರ್ತೀನಲ್ಲ, ಒಂದು 3 ಮಂತ್ಸಿಗಾಗೋಷ್ಟು. ಇವಾಗ ಸ್ವಲ್ಪ ಏನಂತಂದರೆ ಈ ಗ್ಯಾಪಲ್ಲಿ ಊರಿಗೆ ಹೋಗಿ ಬರೋದು ಆ್ಯಂಡ್ ಮಕ್ಕಳಿಗೆ ಓದಿಸೋದು, ಆಮೇಲೆ ಈ ಸಮ್ಮರಲ್ಲಿ ಊರಿಗೆ ಹೋಗಬೇಕು ಅನ್ನೋ ಪ್ಲ್ಯಾನಿಂಗ್ ಇಟ್ಕೊಂಡಿರೋದು, ಇದೆಲ್ಲ ಸೇರಿಬಿಟ್ಟು ದುಡ್ಡು ಜಾಸ್ತಿ ಹೋಗ್ತಾಯಿದೆ. ಬಟ್ ಮನೆಗೆ ರೇಷನ್ನು ಕಡಿಮೆನೇ ತೊಗೊಳ್ತಾ ಇದ್ದೀವಿ. ಬಟ್ ಹಿಂಗೆ ಆಗಿಬಿಡುತ್ತೆ ನೋಡಿ. ನೀವು ಕೂಡ ಯಾರಾದರೂ ರೇಷನ್ ತೊಗೊಳ್ಳೋರು ಇದ್ದರೆ ಅಂತಂದರೆ ಒಂದು 3 ಮಂತ್ಸಿಗೆ ಆಗೋಷ್ಟು ತೊಗೊಂಡ್ರೆ ಇದರಲ್ಲಿ ತುಂಬಾ ಉಳಿತಾಯ ಮಾಡ್ಬೋದು. ಇವಾಗ 8,000 ನೀವು ರೇಷನ್ ತೊಗೊಂಡ್ರೆ ಅದರೊಳಗಡೆ 2,000ದಷ್ಟು ಅಮೌಂಟನ್ನು ನಾವು ಉಳಿಸ್ಕೋಬೋದು. ಆ ಥರ ಈಗೆಲ್ಲ ರೇಷನಲ್ಲಿ ಉಳಿತಾಯ ಕೂಡ ಇದೆ. ಹಾಗಾಗಿ ಸೊ ನಾವು ಅದೇ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ. ಬಟ್ ಇವಾಗ ಈ ಮಂತಲ್ಲಿ ಸ್ವಲ್ಪ ಏರುಪೇರಾಗಿಬಿಟ್ಟು ಸ್ವಲ್ಪ ಗ್ಯಾಪ್ ಆಗ್ತಾಯಿದೆ. ನೆಕ್ಸ್ಟ್ ಟೈಮ್ ಇಯರಿಂದ ನಾನು ಅದೇ ಪ್ಲ್ಯಾನನ್ನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನೈಟ್ಗೆ ನಾನು ಸ್ವಲ್ಪ ಅಕ್ಕಿನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅವರು ಅಡುಗೆ ತೊಗೊಂಬಂದಿದ್ದಾರೆ. ಬಟ್ ಆದರೆ ಬಿಸಿ ಬಿಸಿ ರೈಸ್ ಇತ್ತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ರೈಸಿಗೆ ಇಡ್ತಾಯಿದ್ದೀನಿ. ಆ್ಯಂಡ್ ನಾನು ಅಡುಗೆ ಮಾಡಬೇಕಾದ್ರೆ ಯಜಮಾನ್ರಂತೂ ಸುಮ್ಮನೆ ಇರೋದಿಲ್ಲ. ಏನು ಮಾಡ್ತಾಯಿದ್ಯಾ, ಇದೇನು ಮಾಡ್ತಾಯಿದ್ಯಾ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ತರಲೆ ಮಾಡ್ತಿರ್ತಾರೆ. ಆ್ಯಂಡ್ ಅವರಿಗೆ ಒಂದು ಏನಪ್ಪ ಅಂತಂದರೆ, ಯಾರಾದರೂ ಮನೆಗೆ ಬಂದರು ಅಂದರೆ ಅವ್ರ ಜೊತೆ ಮಾತಾಡ್ಕೊಂಡು ಒಟ್ಟಿಗೆ ಹಾಲಲ್ಲಿ ಕೂತ್ಕೋಬೇಕು. ಇವಾಗ ನಾನು ಒಬ್ಬಳೇ ಅಡುಗೆ ಮಾಡ್ತಾಯಿದ್ರೆ ಸೊ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಆವಾಗ ನಾನು ಒಬ್ಬಳೇ ಅಡುಗೆ ಮಾಡ್ತಾಯಿರ್ತೀನಿ. ಅದು ಅವ್ರಿಗೆ ಇಷ್ಟ ಆಗೋಲ್ಲ. ಬೇಕಾದರೆ ನಾನು ಎಕ್ಸ್ಟ್ರಾ ಟೈಮ್ ಕೊಡ್ತೀನಿ, ಆವಾಗ ಅಡುಗೆ ಮಾಡು, ಇವಾಗ ಬಂದು ಎಲ್ಲರೂ ಕೂತ್ಕೊಂಡಾಗ ಮಾತಾಡ್ತಾ ಇರುವಾಗ ಬಂದು ನೀನು ಅಲ್ಲೇ ಇರಬೇಕು ಅಂತ ಹೇಳ್ತಿರ್ತಾರೆ. ಸೊ ಅದು ತುಂಬ ಒಳ್ಳೆಯದು. ಯಾಕಂದರೆ ಹೆಣ್ಮಕ್ಳು ಬರೀ ಅಡುಗೆ ಮನೆಗೆ ಮಾತ್ರ ಸೀಮಿತವಲ್ಲ. ಅದರ್ವೈಸ್ ಎಲ್ಲರೂ ಇದ್ದಾಗ ಅವ್ರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಏನೋ ಒಂದು ವಿಷಯಗಳನ್ನು ಶೇರ್ ಮಾಡ್ಕೊಳ್ತಾ ಇರ್ತಾರೆ, ಅದನ್ನು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಸೊ ನಾನು ಅದನ್ನೇ ಹೇಳ್ತಿರ್ತೀನಿ. ಅದನ್ನು ಕರೆಕ್ಟೇ. ಬಟ್ ಏನಂದರೆ ಅಲ್ಲೇ ಕೂತ್ಕೊಂಡ್ಬಿಟ್ಟು ಅಂದರೆ ಅಡುಗೆಗೆ ಲೇಟ್ ಆಗಿಬಿಡುತ್ತೆ. ಇವಾಗಲೇ ಟೈಮ್ ಆಗಿಬಿಟ್ಟಿದೆ. ಸೊ ಅಡುಗೆ ಮಾಡ್ತಾನೆ ನಾನು ಕೂಡ ಬಂದು ಹೋಗಿ ಮಾಡ್ತಾಯಿರ್ತೀನಿ ಅಂತ ಹೇಳಿದೆ. ಇನ್ನು ಅದಾದಮೇಲೆ ಅಡುಗೆ ಮಾಡ್ಕೊಂಡ್ಮೇಲೆ ಅವರು ಬಂದು ಸರ್ವ್ ಮಾಡ್ತಾರೆ. ಇವಾಗ ಸರ್ವ್ ಅಂತಂದರೆ ಇವಾಗ ಬೇರೆಯವರೆಲ್ಲ ಏನೇನೋ ತಿಳ್ಕೊಂಬಿಡ್ತಾರೆ. ಇವಾಗ ಹೆಂಡತಿ ಅಡುಗೆ ಮಾಡ್ತಾಯಿದ್ರೆ ಗಂಡ ಅಡುಗೆನ ನೀರು ಕೊಡ್ತಾರೆ, ಇದು ಎಷ್ಟರ ಮಟ್ಟಿಗೆ ಸರಿ, ಇದು ತಪ್ಪು, ಈ ಥರ ಮಾಡೋದು, ಆ ಥರ ಗಂಡು ಮಕ್ಕಳು ಮಾಡಬಾರ್ದು ಅಂತ ಸಾಕಷ್ಟು ಜನ ತಿಳ್ಕೊತಾರೆ. ಬಟ್ ಆ ಥರ ತಿಳ್ಕೊಳಕ್ಕೆ ಹೋಗಬಾರ್ದು. ಯಾವುದೇ ಒಂದು ಕೆಲಸ ಇದ್ರೂ ಭಾಗಿಯಾಗ್ತಾರೆ. ಆ್ಯಂಡ್ ಇಬ್ಬರು ಈಕ್ವಲ್ ಆಗಿ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ ಲೈಫು. ಎಷ್ಟು ಎಂಜಾಯ್ ಮಾಡ್ತೀವಿ ಅಂದರೆ ನೀವೇ ನೋಡ್ತಾ ಇದ್ದೀರಲ್ವ. ಇವಾಗ ನಾನು ಅಡುಗೆ ಮಾಡ್ತಾಯಿದ್ದೀನಿ, ಯಜಮಾನ್ರು ಪ್ಲೇಟಿಗೆ ಹಾಕಿ ಕೊಡ್ತಾಯಿದ್ದಾರೆ. ನಮ್ಮ ಅತ್ತೆಗಂತೂ ಸುಮ್ಮನೆ ಇರೋಕ್ಕಾಗಲ್ಲ. ಅವರು ಬಂದು ಹೆಲ್ಪ್ ಮಾಡೋದು, ಕೈಯಲ್ಲಿ ಏನಾದರೂ ಕೊಡೋದು, ಕಟ್ ಮಾಡಿಕೊಡೋದು, ಸೊ ಈ ಥರ ಮಾಡ್ತಿರ್ತಾರೆ. ನಮ್ಮಲ್ಲಿ ಒಳ್ಳೆ ಬಾಂಡಿಂಗ್ ಇದೆ. ಈ ಬಾಂಡಿಂಗಲ್ಲೇ ಕೆಲವೊಂದಷ್ಟು ಜನ ಬೇರೆ ಬೇರೆ ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಬಟ್ ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ಆ ಥರ ಏನಿಲ್ಲ. ನಮ್ಮ ಮನೇಲಿ ಯಾವುದೇ ಕೆಲಸ ಮಾಡಿದ್ರೂ ಈಕ್ವಲಾಗೆ ಮಾಡ್ತೀವಿ, ಶೇರ್ ಮಾಡ್ಕೊಳ್ತೀವಿ, ಎಂಜಾಯ್ ಮಾಡ್ತೀವಿ. ಹಾಗಾಗಿ ನಮಗೆ ಒಂಥರ ಏನಂದು ತುಂಬಾ ಕಷ್ಟದ್ದು ಥರ ಅನಿಸಲ್ಲ. ಈಸಿಯಾಗಿ ಸ್ಮೂತಾಗಿ ಹ್ಯಾಂಡಲ್ ಮಾಡ್ತೀವಿ ಲೈಫ್ ಅನ್ನೋದು. ಸೊ ತುಂಬ ಖುಷಿ ಕೊಡುತ್ತೆ ನನಗೆ. ಇದೇ ಥರ ಎಂಜಾಯ್ ಮಾಡಿ ನೀವು ಕೂಡ ಒಂದು ಸರಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ಅವಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಮ್ಮ ಅತ್ತೆ ಇವಾಗ ಊಟ ಮಾಡ್ತಾಯಿದ್ದಾರೆ. ಯಜಮಾನ್ರು ಪ್ಲೇಟಿಗೆ ಎಲ್ಲ ಹಚ್ಚಿ ಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ ಅದು. ಈ ಥರ ಮಕ್ಕಳು ತಾಯಂದಿರು ಬಂದಾಗ ಅವ್ರ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೂ ಕೂಡ ಒಂದು ಖುಷಿ ಕೊಡುತ್ತೆ. ಅಲ್ಲಿ ಯಾವುದೇ ಬ್ಯಾಡ್ ರೀತಿ ಥಿಂಗ್ಸ್ ಏನೂ ಬರಲ್ಲ. ಆ್ಯಂಡ್ ಇವಾಗ ನಾನು ಅಡುಗೆ ಮಾಡ್ತಾಯಿದ್ದೀನಿ, ಇವರು ಹಚ್ಕೊಡ್ತಾ ಇದ್ದಾರಲ್ಲ, ಮತ್ತೆ ಬಳಿ ಕೂಡ ಆ ಥರ ನೆಗೆಟಿವ್ ಥಿಂಕ್ ಬರೋದೇ ಇಲ್ಲ. ಅವರು ಕೂಡ ಇರಲಿ ಬಿಡು, ಏನಾಗುತ್ತೆ, ಒಬ್ರಿಗೊಬ್ರು ಶೇರ್ ಆಗಬೇಕು. ಇವಾಗ ನಾವೇನು ಇರ್ತೀವ, ಇಲ್ಲ ಒಂದು 10 ಡೇಸ್ ಇರ್ತೀವ ಅಷ್ಟೇ, ಅದಾದಮೇಲೆ ಇಬ್ಬರೇ ಇರ್ತೀರಾ, ಈ ಥರ ಇದ್ದರೆ ಏನು ತಪ್ಪಾಗಲ್ಲ ಬಿಡು ಅಂಥೇಳಿ ಅವರು ನನಗೆ ಸಪೋರ್ಟಿವ್ ಆಗಿರ್ತಾರೆ. ಆ್ಯಂಡ್ ತುಂಬ ಎಂಕರೇಜ್ ಮಾಡ್ತಾರೆ ಕೂಡ.
ಹಾಗಾಗಿ ಸೊ ನನಗೆ ಲೈಫ್ ಅಷ್ಟೊಂದು ಕಷ್ಟ ಅಂತ ಅನಿಸಲ್ಲ, ಖುಷಿ ಆಗುತ್ತೆ ಅಷ್ಟೇ. ಆ್ಯಂಡ್ ಬನ್ನಿ ಗೈಸ್, ಇವಾಗ ನಾನು ದೋಸೆ ಹಾಕ್ತಾಯಿದ್ದೀನಿ. ಬಿಕಾಸ್ ನೈಟ್ ರುಬ್ಕೊಂಡು ಇಟ್ಕೊಂಡಿದ್ದು ಮಾರ್ನಿಂಗ್ ಮಾಡಿದ್ನಲ್ಲ, ಇನ್ನೂ ಹಿಟ್ಟು ಮಿಕ್ಕಿತ್ತು. ಇನ್ನು ನಾಳೆ ಎಲ್ಲರೂ ಉಪವಾಸ ಇರ್ತಾರೆ, ಅದಷ್ಟೇ ಉಳಿದ್ಬಿಡುತ್ತೆ. ಹಾಗಾಗಿ ಸಾಂಬಾರಂತೂ ಆಲ್ರೆಡಿ ಇತ್ತು ಆ್ಯಂಡ್ ಪಲ್ಯ ಕೂಡ ಇತ್ತಲ್ಲ, ಬಿಸಿ ಬಿಸಿ ದೋಸೆ ಹಾಕಿ ಕೊಡ್ತಾಯಿದ್ದೀನಿ. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಊಟ ಮಾಡ್ತಾಯಿದ್ದಾರೆ. ಇನ್ನು ಅವರೆಲ್ಲ ಊಟ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಯಜಮಾನ್ರು ನೀನು ಬಾ ಅಂತ ಕರಿತಾಯಿದ್ರು. ಬಟ್ ಇಲ್ಲಿ ಹಾಕ್ಕೊಡೋರು ಯಾರಲ್ವ, ಹಾಗಾಗಿ ಇಬ್ಬರು ಕೂತ್ಕೊಂಡು ಊಟ ಮಾಡೋಣ ಒಟ್ಟಿಗೆ ಅಂತ ಹೇಳ್ತಾಯಿದ್ದೆ. ಓಕೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು, ನನಗೂ ಅಷ್ಟೊಂದು ಏನು ಹಸಿವೇನಿರಲಿಲ್ಲ. ನೀವು ಊಟ ಮಾಡಿ ಆಮೇಲೆ ನಾನು ಮಾಡ್ತೀನಿ, ಇಲ್ಲದೆ ಹೋದರೆ ಇಲ್ಲ ಅಂತ ಹೇಳ್ತಾಯಿದ್ದೆ. ಯಾಕಂದರೆ ನೈಟ್ ಟೈಮು ಸ್ವಲ್ಪ ಕಡಿಮೆನೇ ತಿಂತೀನಿ, ಹಾಗಾಗಿ ಅಷ್ಟೊಂದು ಊಟ ಮಾಡಲೇಬೇಕು ಅಂತೇನಿಲ್ಲ. ಸಾಯಂಕಾಲ ಈವ್ನಿಂಗ್ ಟೈಮಲ್ಲಿ ಏನಾದರೂ ತಿಂದಿರ್ತೀನಲ್ವ, ಅದನ್ನೇ ನನಗೆ ಸಾಕಾಗುತ್ತೆ. ಅಷ್ಟಕ್ಕೆ ನಾನು ಬಿಟ್ಟರೂ ಬಿಡ್ಬೋದು, ಊಟ ಮಾಡಬೇಕು ಅಂತ ಏನಿಲ್ಲ ಅಂತೇಳಿ ಹೇಳ್ತಾಯಿದ್ದೆ. ಹಾಗಾದರೆ ನಾನು ಊಟ ಮಾಡ್ತೀನಿ, ನನಗೂ ತುಂಬ ಹಸಿವಾಗಿದೆ ಅಂತ ಹೇಳ್ತಾಯಿದ್ರು. ಓಕೆ ಮಾಡಿ ಅಂಥೇಳಿ ಹೇಳಿದೆ. ಬನ್ನಿ ಗಾಯ್ಸ್, ಇವಾಗ ಅವರು ಕೂಡ ಊಟ ಮಾಡ್ತಾರೆ ಆ್ಯಂಡ್ ಎಲ್ರದ್ದು ಊಟ ಕೂಡ ಆಯಿತು. ಫ್ರೆಂಡ್ಸ್, ಊಟ ಅಂತೂ ಆಯಿತು. ಪಾತ್ರೆ ಕೂಡ ತೊಳೆದಿಟ್ಟಿದ್ದೀನಿ. ಇನ್ನು ನಾಳೆ ಬೆಳಗ್ಗೆ ಜಲ್ದಿ ಬೇಗ ಹೇಳಬೇಕು, ಹಾಗಾಗಿ ಸೊ ನೈಟೇ ಪಾತ್ರೆ ತೊಳ್ಕೊಂಡು ಇಟ್ಕೊಂಡೆ ಅಂತಂದರೆ ಬೆಳಗ್ಗೆ ಹೇಳೋದು ತುಂಬ ಈಸಿ ಆಗುತ್ತೆ. ಸೊ ಊಟ ಅಂತೂ ಮುಗೀತು ಫೈನಲಿ. ಸೊ ಗೈಸ್, ಇವಾಗ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಸೊ ಇವತ್ತಿನ ಬ್ಲಾಗು ತಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಸೊ ನಾಳೆ ಇನ್ನೊಂದು ಹೊಸ ಬ್ಲಾಗೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.